ಬಿಸಿಸಿಐ ತೆಗೆದುಕೊಂಡ ಈ ಒಂದು ನಿರ್ಧಾರ ಅದುವೇ ಫೈನಲ್ ಪಂದ್ಯ ಶಿಫ್ಟ್. ತವರು ಮೈದಾನದಲ್ಲಿ ಫೈನಲ್ ಪಂದ್ಯ ಇದುವೇ ಗುಜರಾತ್ ಟೈಟಾನ್ಸ್ ಪಾಲಿಗೆ ಪ್ಲಸ್ ಪಾಯಿಂಟ್ ಆಗುತ್ತಾ? ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಆರ್ಸಿಬಿ ತಂಡದ ಪ್ರದರ್ಶನ ಅಷ್ಟಕ್ಕಷ್ಟೇ. ಅಂದೇ ಅಹಮದಾಬಾದ್ನಲ್ಲಿ ನಡೆಯುತ್ತಿರುವ ಐಸಿಸಿ ಅಧಿಕಾರಿಗಳ ಹೈ ಪ್ರೊಫೈಲ್ ಸಭೆಗೂ ಮತ್ತು ಫೈನಲ್ ಪಂದ್ಯದ ಸ್ಥಳಾಂತರದ ನಡುವೆ ಇದೆಯಾ ಲಿಂಕ್? ಹೌದು, ಈ ಬಾರಿಯ IPL 2026ರ ಫೈನಲ್ ಪಂದ್ಯ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯಬೇಕಿತ್ತು. ಆದರೆ ಅಂತಿಮ ಕ್ಷಣದಲ್ಲಿ ಬಿಸಿಸಿಐ ಈ ಪಂದ್ಯವನ್ನ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂಗೆ ಸ್ಥಳಾಂತರಿಸಿತು. ಉಚಿತ ಟಿಕೆಟ್ಗಳ ವಿವಾದ ಮತ್ತು ಆಡಳಿತಾತ್ಮಕ ಕಾರಣಗಳಿಂದಾಗಿ ಈ ನಿರ್ಧಾರ ಕೈಗೊಳ್ಳಲಾಯಿತು. ಆದರೆ ಐಸಿಸಿ ಅಧಿಕಾರಿಗಳ ಸಭೆ ಅಹಮದಾಬಾದ್ನಲ್ಲಿ ನಡೆಯುತ್ತಿರುವುದು ಮತ್ತು ಫೈನಲ್ ಪಂದ್ಯದ ಸ್ಥಳಾಂತರದ ನಡುವೆ ಲಿಂಕ್ ಇದೆ ಎಂಬ ಮಾತುಗಳು ಕೇಳಿ ಬರುತ್ತಿರುವುದು ನಿಜ. ಮೇ 30 ಮತ್ತು 31ರಂದು ಅಹಮದಾಬಾದ್ನಲ್ಲಿ ಐಸಿಸಿ ಬೋರ್ಡ್ನ ಪ್ರಮುಖ ಇನ್ ಪರ್ಸನ್ ಸಭೆಗಳು ನಡೆಯುತ್ತಿವೆ. ಈ ಸಭೆಯಲ್ಲಿ ಪಾಲ್ಗೊಳ್ಳಲು ವಿಶ್ವ ಕ್ರಿಕೆಟ್ ಮಂಡಳಿಯ ಪ್ರಮುಖರು ಹಾಗೂ ವಿವಿಧ ದೇಶಗಳ ಕ್ರಿಕೆಟ್ ಮಂಡಳಿಗಳ ಮುಖ್ಯಸ್ಥರು ಅಹಮದಾಬಾದ್ಗೆ ಆಗಮಿಸುತ್ತಿದ್ದಾರೆ. ಹೀಗಾಗಿ ಬಿಸಿಸಿಐ ಈ ಎಲ್ಲ ಜಾಗತಿಕ ಕ್ರಿಕೆಟ್ ಗಣ್ಯರಿಗೆ IPL ಫೈನಲ್ ಪಂದ್ಯವನ್ನ ವೀಕ್ಷಿಸಲು ಅಧಿಕೃತ ಆಹ್ವಾನ ನೀಡಿದೆ. ಆದರೆ ಕ್ರೀಡಾಂಗಣ ಬದಲಾವಣೆಗೆ ಬಿಸಿಸಿಐ ನೀಡಿದ ಅಧಿಕೃತ ಕಾರಣಗಳು ಮತ್ತು ಇತರ ಪ್ರಮುಖ ಅಂಶಗಳು ಹೀಗಿವೆ. ಬಿಸಿಸಿಐ ಕಾರ್ಯದರ್ಶಿಗಳು ಸ್ಪಷ್ಟಪಡಿಸಿರುವಂತೆ KSCA ನಿಯಮಾವಳಿಗಳಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಸುಮಾರು 10,000 ಹೆಚ್ಚುವರಿ ಉಚಿತ VIP ಟಿಕೆಟ್ಗಳನ್ನ ರಾಜಕಾರಣಿಗಳು ಮತ್ತು ಅಧಿಕಾರಿಗಳಿಗಾಗಿ ಬೇಡಿಕೆ ಇಟ್ಟಿತ್ತು. ಇದು ಬಿಸಿಸಿಐನ ಪ್ರೋಟೋಕಾಲ್ ಮೀರಿದ್ರಿಂದ ಪಂದ್ಯವನ್ನ ಶಿಫ್ಟ್ ಮಾಡಲಾಯಿತು ಅನ್ನೋದು. ಹಾಗೆ ಮೈದಾನದ ಸಾಮರ್ಥ್ಯ ಮತ್ತು ಆದಾಯ. ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದ ಸಾಮರ್ಥ್ಯ ಕೇವಲ 35,000 ಸೀಟುಗಳು. ಆದರೆ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನ 1,32,000ಕ್ಕೂ ಹೆಚ್ಚು ಸಾಮರ್ಥ್ಯ ಹೊಂದಿದ್ದು ವಿಶ್ವದ ಅತಿದೊಡ್ಡ ಕ್ರೀಡಾಂಗಣವಾಗಿದೆ. ಐಸಿಸಿ ಅಧಿಕಾರಿಗಳು ಇಷ್ಟು ದೊಡ್ಡ ಮಟ್ಟದ ಪಂದ್ಯಾವಳಿ ಆಯೋಜಿಸುವುದು ಬಿಸಿಸಿಐಗೆ ವಾಣಿಜ್ಯಿಕವಾಗಿ ಮತ್ತು ಜಾಗತಿಕವಾಗಿ ಹೆಚ್ಚು ಲಾಭದಾಯಕವಾಗಿದೆ ಅನ್ನೋದು. IPL ನಿಯಮದ ಪ್ರಕಾರ ಫೈನಲ್ ಪಂದ್ಯಕ್ಕೆ ಹಾಲಿ ಚಾಂಪಿಯನ್ ತವರು ಮೈದಾನ ಆತಿಥ್ಯ ವಹಿಸಬೇಕಿತ್ತು. ಅದರಂತೆ ಈ ಬಾರಿಯ ಫೈನಲ್ ಮ್ಯಾಚ್ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಯಬೇಕಿತ್ತು. ಆದರೆ ನಿರ್ದಿಷ್ಟ ಕಾರಣಗಳನ್ನ ಮುಂದಿಟ್ಟು ಬಿಸಿಸಿಐ IPL ಫೈನಲ್ ಪಂದ್ಯವನ್ನ ಅಹಮದಾಬಾದ್ಗೆ ಸ್ಥಳಾಂತರಿಸಿದ್ದಾರೆ. ಅದೇನಾಗಿದ್ರೂ ಇದೀಗ IPL ಫೈನಲ್ ಪಂದ್ಯದ ಶಿಫ್ಟ್ RCB ಪಾಲಿಗೆ ಶಾಪವಾಗಲಿದೆಯಾ ಎಂಬುದೇ ಪ್ರಶ್ನೆ. ಏಕೆಂದ್ರೆ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ RCB ತಂಡದ ಪ್ರದರ್ಶನ ಅಷ್ಟಕ್ಕಷ್ಟೇ ಇದೆ. ಇದಕ್ಕೆ ಸಾಕ್ಷಿ ಈ ಹಿಂದಿನ ಅಂಕಿ ಅಂಶಗಳು. RCB ತಂಡವು ಅಹಮದಾಬಾದ್ನಲ್ಲಿ ಈವರೆಗೆ 7 ಪಂದ್ಯಗಳನ್ನಾಡಿದೆ. ಈ ವೇಳೆ ಗೆದ್ದಿರುವುದು ಕೇವಲ 3 ಪಂದ್ಯಗಳಲ್ಲಿ ಮಾತ್ರ. ಅಂದ್ರೆ 4 ಮ್ಯಾಚ್ಗಳಲ್ಲಿ ಸೋಲನ್ನನುಭವಿಸಿದೆ. ಈ ಬಾರಿ ಕಣಕ್ಕಿಳಿದಾಗಲೂ ಗುಜರಾತ್ ಟೈಟಾನ್ಸ್ ವಿರುದ್ಧ 4 ವಿಕೆಟ್ಗಳಿಂದ ಸೋಲನ್ನನುಭವಿಸಿತ್ತು. ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ RCB ತಂಡದ ವಿನ್ನಿಂಗ್ ಪರ್ಸೆಂಟೇಜ್ 42.8 ಮಾತ್ರ. ಅಂದ್ರೆ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ RCB ಗೆಲುವು ಅಂದುಕೊಂಡಷ್ಟು ಸುಲಭವಲ್ಲ. ಅದರಲ್ಲೂ ತವರಿನ ಸಾಮ್ರಾಟರೆಂದೇ ಗುರುತಿಸಿಕೊಂಡಿರುವ ಗುಜರಾತ್ ಪಡೆಯನ್ನ ಸೋಲಿಸುವುದು ದೊಡ್ಡ ಸವಾಲೇ ಸರಿ. ಏಕೆಂದ್ರೆ ಗುಜರಾತ್ ಟೈಟಾನ್ಸ್ ತಂಡವು ತವರು ಮೈದಾನದಲ್ಲಿ ಈವರೆಗೆ 28 ಪಂದ್ಯಗಳನ್ನಾಡಿವೆ. ಈ ವೇಳೆ 17 ಪಂದ್ಯಗಳಲ್ಲಿ ಜಯ ಸಾಧಿಸಿದೆ. ಈ ಬಾರಿ ತವರಿನಲ್ಲಿ ಆಡಿದ 7 ಪಂದ್ಯಗಳಲ್ಲಿ ಗುಜರಾತ್ ಟೈಟಾನ್ಸ್ ತಂಡವು 5 ಮ್ಯಾಚ್ಗಳಲ್ಲಿ ಜಯ ಸಾಧಿಸಿದೆ. ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಈ ಬಾರಿ RCB ತಂಡಕ್ಕೆ ಸೋಲುಣಿಸುವಲ್ಲಿ ಗುಜರಾತ್ ಟೈಟಾನ್ಸ್ ತಂಡ ಯಶಸ್ವಿಯಾಗಿದೆ. ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಗುಜರಾತ್ ಟೈಟಾನ್ಸ್ 60.7 ವಿನ್ನಿಂಗ್ಸ್ ಪರ್ಸೆಂಟೇಜ್ ಹೊಂದಿದೆ. ಒಟ್ಟಾರೆ ಕೇವಲ ICC ಅಧಿಕಾರಿಗಳಿಗಾಗಿಯೇ ಪಂದ್ಯ ಬದಲಾಯಿಸಲಾಯಿತೋ ಅಥವಾ ಅಹಮದಾಬಾದ್ನ ಬೃಹತ್ ಕ್ರೀಡಾಂಗಣದ ಲಭ್ಯತೆ ಬಿಸಿಸಿಐನ ಈ ತೀರ್ಮಾನ ತೆಗೆದುಕೊಳ್ಳಲು ಪ್ರಮುಖ ಪೂರಕ ಕಾರಣವಾಯಿತೋ ಗೊತ್ತಿಲ್ಲ. RCB ತಂಡದ ತವರು ಮೈದಾನದಲ್ಲಿ ನಡೆಯಬೇಕಿದ್ದ ಫೈನಲ್ ಪಂದ್ಯಕ್ಕೆ ಇದೀಗ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂ ಆತಿಥ್ಯ ವಹಿಸಲು ಅಣಿಯಾಗಿ ನಿಂತಿದೆ. ಇದುವೇ RCB ಪಾಲಿಗೆ ಶಾಪವಾಗಲಿದೆಯಾ ಎಂಬುದೇ ಈಗ ದೊಡ್ಡ ಪ್ರಶ್ನೆ.